ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹಾನುಭಾವರಲ್ಲಿ ಸಿ.ಕೆ. ವೆಂಕಟರಾಮಯ್ಯ ಅವರು ಸಹ ಒಬ್ಬರು. ವೆಂಕಟರಾಮಯ್ಯ ಅವರು ಮೂಲತಃ ಹುಟ್ಟಿದ್ದು ಚನ್ನಪಟ್ಟಣದ ಬಳಿ ಇರತಕ್ಕಂಥ ಪಟ್ಲು ಅಂತಕ್ಕಂಥ ಒಂದು ಗ್ರಾಮ. ಅಲ್ಲಿಯೇ ಕೂಲಿ ಮಠದಲ್ಲಿ ಅವರು ಶಿಕ್ಷಣವನ್ನು ಪಡೆದು ಆನಂತರ ಅವರು MA ಪದವಿಯನ್ನು ಗಳಿಸಿ ಅದಾದ ಮೇಲೆ LLB ಪೂರ್ಣಗೊಳಿಸ್ತಾರೆ. ವಕೀಲರಾಗಿ ಹಿರಿಯ ವಕೀಲರ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ಪತ್ರಿಕೆಯಲ್ಲಿ ಬರುತ್ತೆ, ಭಾಷಾಂತರಕಾರರ ಅಗತ್ಯ ಇದೆ ಅಂತ. ತಕ್ಷಣವೇ ಅದಕ್ಕೆ ಅರ್ಜಿ ಸಲ್ಲಿಸ್ತಾರೆ, ಆಯ್ಕೆಯೂ ಆಗೋಗ್ತಾರೆ. ಬಹಳ ಸೊಗಸಾಗಿ ಅನುವಾದ ಮಾಡ್ತಾರೆ ಇಂಗ್ಲೀಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷಿಗೆ. ಯಾಕೆಂದರೆ ಮೈಸೂರು ಮಹಾರಾಜರು ಮತ್ತು ಬ್ರಿಟಿಷಿನ ಯಾರು ಅಧಿಕಾರಿಗಳು ಇದ್ದರೂ ಇವರಿಬ್ಬರ ನಡುವೆ ಮಾತುಕತೆ ನಡೀತಾ ಇದ್ದಿದ್ದು ಬರೀ ಇಂಗ್ಲೀಷಲ್ಲಿ. ಆದರೆ ಜನಸಾಮಾನ್ಯರಿಗೆ ತಿಳಿ ಹೇಳಬೇಕು ಅಂದರೆ ಕನ್ನಡದಲ್ಲಿ ಹೇಳಬೇಕಲ್ವಾ. ಹಾಗಾಗಿ ಕನ್ನಡದಲ್ಲಿ ಇದ್ದದ್ದನ್ನು ಇಂಗ್ಲೀಷ್ಗೆ, ಇಂಗ್ಲೀಷಲ್ಲಿದ್ದದ್ದನ್ನು ಕನ್ನಡಕ್ಕೆ ಅನುವಾದ ಮಾಡುವಂಥ ಒಬ್ಬ ಸಮರ್ಥ ವ್ಯಕ್ತಿ ಬೇಕು ಅಂತ ಮಹಾರಾಜರು ಹುಡುಕ್ತಾ ಇದ್ದಾಗ ಸಿ.ಕೆ. ವೆಂಕಟರಾಮಯ್ಯ ಅವರು ಆಯ್ಕೆಯಾಗ್ತಾರೆ. ಆ ಕೆಲಸವನ್ನು ಅವರು ಎಷ್ಟು ಇಷ್ಟಪಡ್ತಾರೆ ಅಂದರೆ ಮುಂದೆ ನ್ಯಾಯಾಧೀಶರಾಗುವ ಅವಕಾಶ ಸಿಗುತ್ತೆ ಅವರಿಗೆ. ಆಗ ಅವರು ಹೇಳ್ತಾರೆ, ನ್ಯಾಯಾಧೀಶನಾಗೋದಕ್ಕೆ ಬೇಡ, ನಾನು ಇಲ್ಲೇ ಮುಂದುವರಿತೇನೆ ಅಂತ. ಜೊತೆಲಿ ಇದ್ದವ್ರು ಹೇಳ್ತಾರೆ, ಅಲ್ಲಯ್ಯ ಅನುವಾದಕ ಅಂತ ನೀನು ಉಳ್ಕೊಂಡ್ರೆ ಜೀವಮಾನ ಪೂರ್ತಿ ಅನುವಾದಕನಾಗಿಯೇ ಉಳಿಬೇಕಾಗುತ್ತೆ ನೀನು. ಅದೇ ನೀನು ನ್ಯಾಯಾಧೀಶನಾಯಿತು ಅಂದರೆ ಅದರಲ್ಲಿ ಮೇಲೆ ಏರ್ತಾ ಯಾರಿಗೊತ್ತು ಮುಂದೆ ನೀನು ದಿವಾನ ಆದರೂ ಆಗಬಹುದು. ನೀನು ನ್ಯಾಯಾಧೀಶನಾಗುವಂಥ ಎಷ್ಟು ತಿಳಿ ಹೇಳಿದ್ರು ಹೇಳ್ತಾರೆ, ಇಲ್ಲ ತುಂಬ ಹಣ ಬರುತ್ತೆ ನಿಜ ನ್ಯಾಯಾಧೀಶನಾದರೆ, ಬೇಡ ನಾನು ಅನುವಾದಕನಾಗೇ ಉಳಿತೇನೆ ಅಂತಾನೆ. ಇದು ಸಾಹಿತ್ಯದ ಬಗ್ಗೆ ಅವರಿಗೆ ಇದ್ದಂಥ ಒಲವನ್ನು ಸೂಚಿಸುತ್ತೆ. ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಈ ಎಲ್ಲ ಭಾಷೆಗಳನ್ನು ಬಲ್ಲಂಥ ವೆಂಕಟರಾಮಯ್ಯ ಅವರು ಭಾಸ ಮಹಾಕವಿಯ ಬಗ್ಗೆ ಒಂದು ಅದ್ಭುತವಾದ ಕೃತಿಯನ್ನು ಬರೆದಿದ್ದಾರೆ. ಭಾಸ ಮಹಾಕವಿ ಅನ್ನೋದು ಈ ಕೃತಿ. ಮುದ್ರಣದಲ್ಲಿ ಇರಲಿಲ್ಲ ಈ ಕೃತಿ, ಆದರೆ ಈ ಕೃತಿಯ ಅಗತ್ಯತೆಯನ್ನು, ಸಾರ್ವಕಾಲಿಕತೆಯನ್ನು ಮನಗಂಡಂಥ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದವರು ಈ ಪುಸ್ತಕವನ್ನು ಈಗ ಮರುಮುದ್ರಣ ಮಾಡಿದ್ದಾರೆ. ಹಾಗಾಗಿ ಈ ಪುಸ್ತಕದ ಲಾಭವನ್ನು ಪಡಿಬಹುದು. ಈ ಭಾಸ ಅಂದರೆ ಯಾರು ಅಂತ ಅನೇಕ ಜನಕ್ಕೆ ಗೊತ್ತಾಗದೇ ಇರಬಹುದು. ಕಾಳಿದಾಸನಂತಹ ಮಹಾನುಭಾವ ಒಂದು ಕಡೆ ಹೇಳ್ತಾನೆ, ಪ್ರತಿತಾ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಗ್ರಂಥಾನತಿಕ್ರಮ್ಯ ವರ್ತಮಾನ ಕವೇಃ ಕಾಳಿದಾಸಸ್ಯ ಕ್ರಿಯಾಯಾಂ ಕಥಂ ಬಹುಮಾನಃ. ವಿಕ್ರಮ ಊರ್ವಶೀಯ ಅನ್ನೋ ನಾಟಕದಲ್ಲಿ ಕಾಳಿದಾಸ ಹೇಳ್ಕೊತಾನೆ, ಅಪ್ಪ ನಾನು ಕಾಳಿದಾಸ ಅನ್ನೋನು ಈಗೀಗ ನಾನು ಕವಿತೆಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ದೇನೆ. ಆದರೆ ಈಗಾಗಲೇ ಎಂತೆಂತಹ ಮಹಾನುಭಾವರು ಬಂದಿದ್ದಾರೆ ಅಂದರೆ, ಭಾಸ ಬಂದಿದ್ದಾನೆ, ಸೌಮಿಲ್ಲ ಬಂದಿದ್ದಾನೆ, ಕವಿಪುತ್ರ ಬಂದಿದ್ದಾನೆ. ಅವರ ಕಾವ್ಯವನ್ನು ಓದಿ ಸಂತೋಷಪಟ್ಟಂಥ ಜನ ಈ ಕಾಳಿದಾಸನ ಕಾವ್ಯವನ್ನು ಓದ್ತಾರಾ ಅನ್ನೋ ಮಾತನ್ನು ಸ್ವಯಂ ಕಾಳಿದಾಸನೇ ಹೇಳಿರಬೇಕಾದ್ರೆ ಭಾಸ ಎಂತಹ ಕವಿ ಅನ್ನೋದನ್ನು ನಾವು ಯೋಚನೆ ಮಾಡಬಹುದಾಗುತ್ತೆ. ಸಂಸ್ಕೃತ ನಾಟಕಗಳನ್ನು ಬರೆದಂಥವನು ಭಾಸ. ಸಿಕ್ಕಿರಲಿಲ್ಲ, ಇವನ ಕೃತಿಗಳೇ ಸಿಕ್ಕಿರಲಿಲ್ಲ. ಕೇರಳದಲ್ಲಿ ಗಣಪತಿ ಶಾಸ್ತ್ರಿಗಳಿಗೆ ಅಕಸ್ಮಾತಾಗಿ ಸಿಗುತ್ತೆ ಮೂಲ ತಾಳೆಗರಿಯಲ್ಲಿದ್ದಂಥ ಕೃತಿ. ಅದನ್ನು ಅವರು ಪರಿಷ್ಕರಿಸಿ ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತಾರೆ. ಹಾಗಾಗಿ ಆ ಮೂಲ ಸಂಸ್ಕೃತ ಕೃತಿಗಳ ಕನ್ನಡ ಸ್ವಾರಸ್ಯ ಏನಿದೆ ಅದನ್ನು ಬರಿತಾ ಹೋಗ್ತಾರೆ ಈ ಒಂದು ಕೃತಿಯಲ್ಲಿ. ರಾಮಾಯಣಕ್ಕೆ ಸಂಬಂಧಪಟ್ಟಂಥ ನಾಟಕಗಳು ಯಾವುದು, ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ನಾಟಕಗಳು, ಕವಿ ಕಲ್ಪನೆ ಮಾಡಿಕೊಂಡು ಬರೆದಂಥ ನಾಟಕಗಳು, ಕೃಷ್ಣನಿಗೆ ಸಂಬಂಧಪಟ್ಟಂಥ ನಾಟಕಗಳು, ಹಾಗೆಯೇ ಬೃಹತ್ ಕಥೆಯಲ್ಲಿ ಬಂದಂಥ ಕೆಲವು ಕಥೆಗಳನ್ನು ಆಧಾರವಾಗಿಟ್ಕೊಂಡು ಬರೆದಂಥ ನಾಟಕಗಳು, ಹೀಗೆ ವಿಂಗಡಿಸಿ ಈ ಒಂದು ಕೃತಿಯ ಸ್ವಾರಸ್ಯವನ್ನು ಹೇಳ್ತಾ ಹೋಗ್ತಾರೆ ಸಿ.ಕೆ. ವೆಂಕಟರಾಮಯ್ಯ ಅವರು. ಹಾಗಾಗಿ
ಭಾಸ ಮಹಾಕವಿಯ ಒಂದು ಲೋಕಕ್ಕೆ ಪ್ರವೇಶವನ್ನು ಪಡೆಯಬೇಕಾದರೆ ಈ ಒಂದು ಬೃಹತ್ ಕೃತಿಯನ್ನು ನಾವು ಖಂಡಿತ ಓದಬೇಕಾಗುತ್ತೆ. 500ಕ್ಕೂ ಹೆಚ್ಚು ಪುಟಗಳು ಇರುವಂಥ ಕೃತಿ ಇದು. ಕನ್ನಡದಲ್ಲೇ ಅಪರೂಪವಾದದ್ದು. ಸಿ.ಕೆ. ವೆಂಕಟರಾಮಯ್ಯ ಅವರನ್ನು ಅಭಿನಂದಿಸ್ತಾ ಇದನ್ನು ನಮಗೆ ಕೊಡಮಾಡಿದಂಥ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದವರೆಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ನಾಯಕ್ ಅಂತ ತುಮಕೂರಿಂದ ಬಂದಿದ್ದೀವಿ. ನನ್ನ ಹವ್ಯಾಸ ಏನಂದರೆ ಪತ್ರಿಕೆ ಓದುವುದು, ಚಲನಚಿತ್ರ ನೋಡುವುದು, ಚಲನಚಿತ್ರ ಗೀತೆಗಳನ್ನು ಕೇಳುವುದು. ಪ್ರಕಾಶ್ ನಾಯಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜು ಆರ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಸಿನಿಮಾಗಳನ್ನು ನೋಡುವುದು ಹಾಗೂ ಚಲನಚಿತ್ರ ಗೀತೆಗಳನ್ನು ಕೇಳುವುದು. ಡಾಕ್ಟರ್ ರಾಜು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧೆಯ ಪರಿಚಯ ಈಗ. ನಮಸ್ಕಾರ. ನನ್ನ ಹೆಸರು ದೇವರಾಜ್ ಕೆ.ಎಂ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕರಿಸಿದ್ದನಹಳ್ಳಿ ಗ್ರಾಮ. ಪ್ರಸ್ತುತ ವಿಜಯನಗರ, ಬೆಂಗಳೂರು ನಿವಾಸಿ. ನನ್ನ ಹವ್ಯಾಸಗಳು ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುವುದು, ಚಿತ್ರಕಥೆಗಳನ್ನು ಓದುವುದು, ಕ್ರಿಕೆಟ್ ಆಡುವುದು. ದೇವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಕಟಿಸಿರುವಂಥ ಕೃತಿ ಇದು. ಮೊದಲ ಪ್ರಶ್ನೆಯನ್ನು ನೋಡೋಣ. ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯಿಂದ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರದವರೆಗೆ ಮೆಟ್ರೋ ರೈಲು ಮಾರ್ಗ ಎಷ್ಟು ಕಿಲೋಮೀಟರ್ ಉದ್ದ ಇದೆ? ಆಯ್ಕೆಗಳನ್ನು ನೋಡೋಣ. 20.8 ಕಿಲೋಮೀಟರ್. ರಾಜು ಹೇಳಿ. 20.8 ಕಿಲೋಮೀಟರ್. ಆಯ್ಕೆ 2 17.8 ಕಿಲೋಮೀಟರ್, 19.8 ಕಿಲೋಮೀಟರ್, 18.8 ಕಿಲೋಮೀಟರ್. ದೇವರಾಜ್ 19.8 ಕಿಲೋಮೀಟರ್. 19.8 ಕಿಲೋಮೀಟರ್. ಆಯ್ಕೆ 3 ಸರಿ ಉತ್ತರ ಅಂತ ಹೇಳ್ತಾ ಇದ್ದೀರಾ, ಹೌದಾ? ನೋಡೋಣ. ಸರಿಯಾದ ಉತ್ತರ 18.8 ಕಿಲೋಮೀಟರ್ ಆಗಿತ್ತು. ಇದನ್ನು ಮೆಟ್ರೋ ಹಳದಿ ಮಾರ್ಗ ಅಂತ ನಾವು ಕರೀತೇವೆ. ಒಟ್ಟು 16 ನಿಲ್ದಾಣಗಳು ಸಿಗುತ್ತೆ ಈ ಎರಡೂ ತುದಿಗಳ ನಡುವೆ. ಸುಮಾರು 5,057 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಮಾರ್ಗವನ್ನು ನಿರ್ಮಿಸಿದ್ದಾರೆ. ಪ್ರತಿದಿನ ಹೆಚ್ಚು ಕಡಿಮೆ 1.5 ಲಕ್ಷ ಜನ ಪ್ರಯಾಣ ಮಾಡಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ನೋಡೋಣ ಹೇಗೆ ಇದು ಸಾಧ್ಯವಾಗುತ್ತೆ ಅಂತ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮೆಟ್ರೋ ಬಹಳ ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. ಮುಂದಿನ ಪುಸ್ತಕ ನುಡಿಯ ಸೊಗಡು. ವಿಮರ್ಶಾ ಲೇಖನಗಳು. ಸರ್ವಮಂಗಳ ಜಯರಾಮ್ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಬೆಂಗಳೂರಿನಲ್ಲಿ 2ನೆಯ ದೊಡ್ಡ ಸ್ಟೇಡಿಯಂ ಆರಂಭವಾಗಲಿದೆ ಎಲ್ಲಿ? ದೇವರಾಜ್ ಸೂರ್ಯನಗರ. ಸೂರ್ಯನಗರ. ಆಯ್ಕೆಗಳನ್ನು ನೋಡೋಣ. ಎಲೆಕ್ಟ್ರಾನಿಕ್ ಸಿಟಿ, ದೇವನಹಳ್ಳಿ. ಹೇಳಿ ರಾಜು. ದೇವನಹಳ್ಳಿ. ದೇವನಹಳ್ಳಿ. ಆಯ್ಕೆ 3. ಸೂರ್ಯ ಸಿಟಿ. ಆಯ್ಕೆ 4. ಜಕ್ಕೂರು. ಉತ್ತರವನ್ನು ನೋಡೋಣ. ಸೂರ್ಯ ಸಿಟಿ ಅಥವಾ ಸೂರ್ಯನಗರ ಸರಿಯಾದ ಉತ್ತರ. ದೇವರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನುಡಿಯ ಸೊಗಡು ಎನ್ನುವ ಈ ಒಂದು ಪುಸ್ತಕವನ್ನು ದೇವರಾಜ್ ಅವರಿಗೆ ಕೊಟ್ಟಿದ್ದೇನೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿರೋ ಕಾರಣ ಇನ್ನೂ ಒಂದು ಪುಸ್ತಕ ಕೊಡಬೇಕು. ಎಸ್ ಸದಾನಂದ, ನಾಡಿಗ ಕೃಷ್ಣಮೂರ್ತಿ ಬರೆದಂಥ ಪುಸ್ತಕ. 2 ಪುಸ್ತಕ ದೊರೆತಿದೆ. ಯಾಕೆ ಕಟ್ಟಬೇಕಾಯಿತು 2ನೇ ಸ್ಟೇಡಿಯಂ ಅಂತ ಗೊತ್ತಾದಾಗ, ಇತ್ತೀಚೆಗೆ ನಡೆದಂಥ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆದಂಥ ದುರಂತ ಏನಿದೆ ಅದನ್ನು ನೋಡಿದ ಮೇಲೆ ಇದು ನಗರದ ಮಧ್ಯಭಾಗದಲ್ಲಿ ಇರೋ ಕಾರಣ ಇದಕ್ಕೆ ಅನೇಕ ಅನಾನುಕೂಲತೆಗಳಿದೆ. ಹಾಗಾಗಿ ಬೆಂಗಳೂರು ನಗರಕ್ಕೆ ಮತ್ತೊಂದು ಸ್ಟೇಡಿಯಂ ಇದ್ದರೆ ಒಳ್ಳೆಯದು ಅನ್ನೋ ಹಿನ್ನೆಲೆಯಲ್ಲಿ
ಸುರಿಯಾಸಿಟಿಯಲ್ಲಿ 1,650 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಮುಂದಿನ ಪುಸ್ತಕ ವಿಚಾರ ಆಚಾರ ವಿಹಾರ, MV ನೆಗಳೂರು ಬರೆದಂಥ ಪುಸ್ತಕ. ಪ್ರಶ್ನೆ: ಭಾರತದ ಉಪರಾಷ್ಟ್ರಪತಿಗಳ ಚುನಾವಣೆಯು ಎಂದು ನಡೆಯಲಿದೆ? ದೇವರಾಜ್. ಸೆಪ್ಟೆಂಬರ್ 9. ಸೆಪ್ಟೆಂಬರ್ 9. ಆಯ್ಕೆಗಳನ್ನು ನೋಡೋಣ. 9 ಸೆಪ್ಟೆಂಬರ್ 2025, 10 ಸೆಪ್ಟೆಂಬರ್ 2025, 8 ಸೆಪ್ಟೆಂಬರ್ 2025, 11 ಸೆಪ್ಟೆಂಬರ್ 2025. ಡಾಕ್ಟರ್ ರಾಜು ಹಾಗೂ ಪ್ರಕಾಶ್ ನಾಯಕ್ ಉತ್ತರ ಕೊಡೋದಾದರೆ ಬಜರ್ ಉತ್ತರ ಕೊಡಿ. ಹೇಳಿ ಪ್ರಕಾಶ್ ನಾಯಕ್. 10 ಸೆಪ್ಟೆಂಬರ್ 25. ಪ್ರಶ್ನೆದು ಎರಡನೇದ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಸೆಪ್ಟೆಂಬರ್ 9, 2025 ಆಗಿತ್ತು. ಈ ಉತ್ತರವನ್ನು ದೇವರಾಜ್ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲನೇ ಕೊಟ್ಟಿದ್ದಾರೆ. ವಿಚಾರ ಆಚಾರ ವಿಹಾರ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ ನಾಗಮಹಾಶಯ ಸಸ ಮಾಳವಾಡ ಅವರು ಬರೆದಂಥ ಪುಸ್ತಕ, 2 ಪುಸ್ತಕವನ್ನು ಒಟ್ಟು ದೇವರಾಜ್ ಅವರಿಗೆ ಕೊಟ್ಟಿದ್ದೇನೆ. ರಾಜ್ಯಸಭಾ ಹಾಗೂ ಲೋಕಸಭಾ ಸದಸ್ಯರು ಒಟ್ಟಿಗೆ ಸೇರಿ ಉಪರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇದು 9ನೇ ತಾರೀಕು ನಡೆಯುವ ಭರವಸೆ ಈಗಾಗಲೇ ಘೋಷಣೆಯಾಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಜೇನುನೊಣಗಳು ಮತ್ತು ಬೆಳೆ ಉತ್ಪಾದನೆ, ಡಾಕ್ಟರ್ ಡಿ ರಾಜಗೋಪಾಲ್ ಹಾಗೂ ಡಾಕ್ಟರ್ ಎನ್ ನಾಗರಾಜ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಸಂಜೀವ್ ಕುಮಾರ್, ಹೇಮಮಾಲಿನಿ, ಅಮ್ಜದ್ ಖಾನ್ ನಟಿಸಿದ ಶೋಲೆ ಚಿತ್ರ ಬಿಡುಗಡೆಯಾಗಿ ಎಷ್ಟು ವರ್ಷಗಳಾದವು? ಡಾಕ್ಟರ್ ರಾಜು. 40 ವರ್ಷ. 40 ವರ್ಷಗಳು. ಆಯ್ಕೆಗಳನ್ನು ನೋಡೋಣ. 55 ವರ್ಷಗಳು, 50 ವರ್ಷಗಳು, 40 ವರ್ಷಗಳು. ಹೇಳಿ ದೇವರಾಜ್. 50 ವರ್ಷಗಳು. 50 ವರ್ಷಗಳು. ಆಯ್ಕೆ 4, 60 ವರ್ಷಗಳು. ಉತ್ತರವನ್ನು ನೋಡೋಣ. 50 ವರ್ಷ. ಸರಿಯಾದ ಉತ್ತರ 50 ವರ್ಷಗಳು ಆಗಿತ್ತು. ದೇವರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಜೇನು ನೊಣಗಳ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಆಗಸ್ಟ್ 15, 1975ರಲ್ಲಿ ಬಿಡುಗಡೆಯಾಯಿತು ಶೋಲೆ ಚಿತ್ರ. ಇದನ್ನು 2 ಆವೃತ್ತಿಯಲ್ಲಿ ಬಿಡುಗಡೆ ಮಾಡಿದ್ರು ಅವರು. ಶೋಲೆ 35mm ಅದೂ ಬಿಡುಗಡೆಯಾಯಿತು. ಅದಾದಮೇಲೆ 70mm ಚಿತ್ರ ಬಿಡುಗಡೆಯಾಯಿತು. ಬೆಂಗಳೂರಲ್ಲಿ 35mm ಬಿಡುಗಡೆ ಆದಾಗ ಅಂತಹ ಒಂದು ಉತ್ತೇಜಕರ ಪರಿಸರ ಏನೂ ಕಂಡು ಬರಲಿಲ್ಲ. ಏನೋ ಒಂದಷ್ಟು ಜನ ಹೋಗಿ ನೋಡ್ಕೊಂಡು ಬರ್ತಾಯಿದ್ರು. ಆದರೆ ಯಾವಾಗ 70mm ಚಿತ್ರ ಕಪಾಲಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಯಿತೋ ಅಲ್ಲಿ ಇದ್ದಂಥ ಸ್ಟೀರಿಯೋಫೋನಿಕ್ ಶಬ್ದ ಏನಿದೆ ಆ ಒಂದು ಪರಿಣಾಮ ಎಷ್ಟು ಅದ್ಭುತವಾಗಿ ಇತ್ತು ಅಂತ ಹೇಳ್ತಂದರೆ ಪ್ರಚಂಡ ವಿಜಯವನ್ನು ಬಾರಿಸಲಿಕ್ಕೆ ಶುರು ಮಾಡ್ತು ಈ ಶೋಲೆ ಅನ್ನೋ ಚಿತ್ರ. ಮರೆಯಲಿಕ್ಕೆ ಸಾಧ್ಯವಿಲ್ಲ, ಅಂತಹ ದಾಖಲೆ ಮಾಡಿದೆ. ಮುಂಬೈಯಲ್ಲಿರ್ತಕ್ಕಂಥ ಮಿನರ್ವಾ ಅಂತ ಒಂದು ಚಿತ್ರಮಂದಿರ, ಆ ಚಿತ್ರಮಂದಿರದಲ್ಲಿ ಸತತವಾಗಿ 5 ವರ್ಷಗಳ ಕಾಲ ನಡೆದಿದೆಯಂತೆ ಈ ಶೋಲೆ ಅನ್ನೋ ಚಿತ್ರ. ಅದಕ್ಕೀಗ 50 ವರ್ಷ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಪುರಾಣದ ಪಾತ್ರಗಳು ಮತ್ತು ವರ್ತಮಾನದ ಚಿತ್ರಗಳು, ಕೆ ರಘು ಶೆಟ್ಟಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಬಿಟ್ಟಾಕ್ಷರಗಳನ್ನು ತುಂಬಿ. ಜ್ಯ, ನ, ಶಿ, ನೀ.
ಗೊತ್ತಾಗಿಲ್ವಾ? ಉತ್ತರವನ್ನು ಹೇಳಿ. ಪೂಜ್ಯ ನನ್ನ ಶಿಖರ ನೀನು. ಪೂಜ್ಯ ನನ್ನ, ಪಕ್ಕದಲ್ಲಿ ಒಂದು ಖಾಲಿ ಮನೆ ಇದೆ, ನನ್ನ ಆದಮೇಲೆ ಉತ್ತರವನ್ನು ನೋಡೋಣ. ರಾಜ್ಯ ಉನ್ನತ ಶಿಕ್ಷಣ ನೀತಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಈಗ ಕೊಡ್ತಾ ಇದ್ದೇವೆ ಅಕ್ಕೈ ಪದ್ಮಶಾಲಿ ಅವರ ಆತ್ಮಕಥನದ ಕೃತಿ ಅಕ್ಕೈ, ನಿರೂಪಣೆ ಡಾಕ್ಟರ್ ಡೊಮಿನಿಕ್ ಡಿ ಅವರಿಂದ ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 45 ಕೂಡು 39, 82 ಕಳೆ 35, 12 ಗುಣಿಸು 15, 216 ಭಾಗಿಸು 9. ಬಜರ್ ಒತ್ತಿದ್ದಾರೆ ದೇವರಾಜ್. ಅಂತಿಮ ಉತ್ತರ 341. 340. 341. 341. 1. ಓ, 341. ಡಾಕ್ಟರ್ ರಾಜು ಹಾಗೂ ಪ್ರಕಾಶ್ ನಾಯಕ್. ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ, ಇಲ್ಲಾಂದರೆ ದೇವರಾಜು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಬೇಕಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 84, 47, 180, 24 ಎಲ್ಲವನ್ನು ಕೂಡಿದ್ರೆ 335 ಬಂದಿದೆ. ಭಿನ್ನವಾದ ಉತ್ತರ ಕೊಟ್ಟಿದ್ದಾರೆ ದೇವರಾಜ್ ಅವರು. ಅಕ್ಕೈ ಈ ಕೃತಿ ನನ್ನಲ್ಲೇ ಉಳಿದಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ರಂಜನಿ ಪ್ರಭು ಬರೆದಂಥ ವೈಶಾಖದ ಹನಿಗಳು ಎನ್ನುವ ಕವನ ಸಂಕಲನ ನಮ್ಮ ಪ್ರಶ್ನೆ. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಲಾಮಾ ಲೋಬ್ಜಂಗ್, ಎಲ್ ಹ್ಯಾಂಗ್ತಿಂಗ್, ನಿತಿನ್ ನೋಹ್ರಿಯಾ. ಹೇಳಿ ಪ್ರಕಾಶ್ ನಾಯಕ್. ಎಲ್ ಹ್ಯಾಂಗ್ತಿಂಗ್. ಎಷ್ಟನೇದು? ಎರಡನೇದು. ಆಯ್ಕೆ 4 ರೇಬಾ ಕಾಂತ ಮಹಂತ. ಲಾಮಾ ಲೋಬ್ಜಂಗ್. ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಲ್ ಹ್ಯಾಂಗ್ತಿಂಗ್ ಆಗಿತ್ತು. ಪ್ರಕಾಶ್ ನಾಯಕ್ ಅವರಿಗೆ ವೈಶಾಖದ ಹನಿಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಎಲ್ ಹ್ಯಾಂಗ್ತಿಂಗ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ನಾಗಾಲ್ಯಾಂಡ್ ರಾಜ್ಯಕ್ಕೆ ಸೇರಿದವರು. ಅಲ್ಲಿ ನೋಕ್ಲಾಕ್ ಅಂತ ಒಂದು ಸ್ಥಳ, ಆ ಸ್ಥಳದಲ್ಲಿ ಇವರೊಂದು ಅದ್ಭುತ ಪ್ರಯೋಗ ಮಾಡ್ತಾರೆ. ಸ್ಥಳೀಯವಾಗಿ ಹಣ್ಣುಗಳು ಸಿಗುತ್ತೆ, ನಮಗೆ ಗೊತ್ತು. ಆದರೆ ಇವರೇನು ಮಾಡಿದ್ದಾರೆ, ವಿದೇಶಿ ಹಣ್ಣುಗಳನ್ನು ತಂದು ಸ್ಥಳೀಯ ಪರಿಸರಕ್ಕೆ ಅದನ್ನು ಒಗ್ಗಿಸಿ ಸೊಗಸಾಗಿ ಬೆಳೆದು ಹೇಗೆ ಹೆಚ್ಚು ಇಳುವರಿಯನ್ನು ಗಳಿಸ್ಬೋದು, ಹೆಚ್ಚು ಹೆಚ್ಚು ಹಣವನ್ನು ಗಳಿಸಬಹುದು ಅನ್ನೋದನ್ನು ಇವರು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದಾರೆ. ಹಣ್ಣುಗಳ ಬಗ್ಗೆ ಇವರು ಮಾಡಿರುವ ಕ್ರಾಂತಿಯ ಕಾರಣ ಇವರಿಗೆ ಫ್ರೂಟ್ಮನ್ ಆಫ್ ನಾಗಾಲ್ಯಾಂಡ್ ಅಂತಲೂ ಸಹ ಕರೀತಾರೆ. ಇವರು ಮಾಡಿದಂಥ ಈ ಒಂದು ಸಾಹಸಕ್ಕೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಎಚ್ ಶಾಂತರಾಜ್ ಐತಾಳ ಬರೆದ ಬಿಂಕ ಬಿಡಿ ನಕ್ಕು ಬಿಡಿ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಜು ಮಾ ಹು ಗೆ ಲಿ ಟಿ ವು ಗೆ. ಆಗಲೇ ಬಜರುತ್ತಿದ್ದಾರೆ ದೇವರಾಜ್ ಮತ್ತು ಪ್ರಕಾಶ್ ನಾಯಕ್. ಜುಟ್ಟಿಗೆ ಮಲ್ಲಿಗೆ ಹೂ. ಪ್ರಕಾಶ್ ನಾಯಕ್ ಜುಟ್ಟಿಗೆ ಮಲ್ಲಿಗೆ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಜುಟ್ಟಿಗೆ ಮಲ್ಲಿಗೆ ಹೂವು ಉತ್ತರ ಸರಿಯಾಗಿದೆ. ಬಿಂಕ ಬಿಡಿ ನಕ್ಕು ಬಿಡಿ ಈ ಒಂದು ಪುಸ್ತಕವನ್ನು ದೇವರಾಜ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬಂದಿದೆ. ಪದಬಂಧ ಸುಳುಹುಗಳನ್ನು ನೋಡೋಣ. ಹಾಲು ಮೊಸರು ಮಾರುವ ಗೊಲ್ಲತಿ
ಇದರ ಸೊಗಡು ರುಚಿ ಅದ್ಭುತ, ಮೂಗೇ ಪ್ರಧಾನವಾಗಿರುವ ಮೂಷಿಕ. ಹೇಳಿ ದೇವರಾಜ್. ಕವಾಡಗಿತ್ತಿ. ಮೊದಲನೇದು ಕವಾಡಗಿತ್ತಿ. 3 ಶಬ್ದ ಸಿಗ್ತಾ? ಇಲ್ಲ ಸರ್. ಅಲ್ಲೇ ಬಹುಶಃ ತಪ್ಪಾಗಿರಬಹುದು, ಏನೋ ಗೊತ್ತಿಲ್ಲ. ಡಾಕ್ಟರ್ ರಾಜು ಹಾಗೂ ಪ್ರಕಾಶ್ ನಾಯಕ್ ದೇವರಾಜ್ ಕೊಟ್ಟಂಥ ಉತ್ತರವನ್ನು ನೋಡಿ ಯೋಚನೆ ಮಾಡಿ ಚೂರು ಬದಲಾವಣೆ ಮಾಡಿ ಏನಾದರೂ ಕೊಡಲಿಕ್ಕೆ ಸಾಧ್ಯವಾ ನೋಡಿ. ಹಾಲು ಮೊಸರನ್ನು ಮಾರುವ ಗೊಲ್ಲತಿ. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲ ಶಬ್ದ ಗವಳಿಗಿತ್ತಿ. ಗೌಳಿಗಿತ್ತಿ ಅಂತಲೂ ಕರೀತಾರೆ, ಗವಳಗಿತ್ತಿ ಅಂತಲೂ ಕರೀತಾರೆ. ಹಾಗೆ ತಾವು ಹೇಳಿದಾಗ ಕವಾಡಿಗ ಅನ್ನೋ ಶಬ್ದವನ್ನೇ ತಾವು ಬಳಸ್ಕೊಂಡು ಕವಾಡಗಿತ್ತಿ ಅಂತ ಹೇಳಿದ್ರು, ಅದನ್ನು ಪರಿಗಣಿಸಬಹುದಾಗಿತ್ತು. ಆದರೆ ಇಲ್ಲಿ 3 ಶಬ್ದ ಸಿಗಲಿಕ್ಕೆ ಸಾಧ್ಯ ಇಲ್ಲ, ವಾ ಬಂದುಬಿಟ್ರೆ. 2 ಉತ್ತರ ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಇದರ ಸೊಗಡು ರುಚಿ ಅದ್ಭುತ. ಹೇಳಿ ದೇವರಾಜ್. ಅವರೇ ಉತ್ತರವನ್ನು ನೋಡೋಣ. ಅವರೇ ಉತ್ತರ ಸರಿಯಾಗಿದೆ. ಮನ್ವಂತರ ಕಥಾ ಸಂಕಲನ ಕೊಟ್ಟಿದ್ದೇನೆ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮೂಗೇ ಪ್ರಧಾನವಾಗಿರುವ ಮೂಷಿಕ. ಮೂಷಿಕ ಅಂದ್ರೇನು? ಇಲಿ. ಮತ್ತೆ ಇಲಿ. ಉತ್ತರವನ್ನು ನೋಡೋಣ. ಮೂಗಿಲಿ. ಮೂಗಿಲಿ. ಬೊಮ್ಮನಹಳ್ಳಿಯ ಕೆಂದರಿ ಜೋಗಿ ಓದಿದ್ದೀರಾ? ಅದರಲ್ಲಿ ಅಂಬಿಲಿ, ಅಪ್ಪಿಲಿ, ಅಮ್ಮಿಲಿ, ಮೂಗಿಲಿ ಎಲ್ಲ ಇಲಿಗಳು ಬರುತ್ತೆ. ಎಷ್ಟೆಷ್ಟು ಇಲಿಗಳಿವೆ ಅಷ್ಟೂ ಇಲಿಗಳನ್ನು ನೋಡಬಹುದು ಆ ಒಂದು ಪದ್ಯದಲ್ಲಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು. ಪ್ರಕಾಶ್ ನಾಯಕ್ ಅವರಿಗೆ ಅವಕಾಶ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕರುಳಿನ ಕುಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ತನ್ನ ಸಂತಾನ, ಪರರ ಸಂತಾನ. ತನ್ನ ಸಂತಾನ. ಮುಂದಿನ ಪ್ರಶ್ನೆ, ಮಳೆಯ ನೀರನ್ನು ಕುಡಿದು ಬದುಕುವ ಹಕ್ಕಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾತಕ ಪಕ್ಷಿ, ಜಾತಕ ಪಕ್ಷಿ. ಜಾತಕ ಪಕ್ಷಿ. ಮೊದಲನೇದ ಎರಡನೇದ? ಎರಡನೇದು. ಮೂರನೇ ಪ್ರಶ್ನೆ, ಹುಂಚ, ಹೆಗ್ಗೋಡು, ಅಂಬುತೀರ್ಥ, ಮಂಡಗಳಲೆ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ, ಚಿಕ್ಕಮಗಳೂರು. ಶಿವಮೊಗ್ಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೂಗಿಗಿಂತ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿ ಬುಗುಡಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕರುಳಿನ ಕುಡಿ, ತನ್ನ ಸಂತಾನ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಚಾತಕ ಪಕ್ಷಿ. ಅದು ಜಾತಕ ಪಕ್ಷಿ ಅಂತ ಇಲ್ಲ ಯಾವುದೂ. ಚಾತಕ ಪಕ್ಷಿ ಸರಿಯಾದ ರೂಪ. 3ನೇ ಪ್ರಶ್ನೆಗೆ ಉತ್ತರ ಶಿವಮೊಗ್ಗ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮೂಗಿಗಿಂತ ಮೂಗುತಿ ಬಾರ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಕರಿ ಬುಗುಡಿ ಅಂದರೆ ಕಾಳು ಮೆಣಸು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಡಾಕ್ಟರ್ ರಾಜು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕಬ್ಬಿಣದ ಕಡಲೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕಠಿಣವಾದ ವಿಷಯ, ಗಟ್ಟಿಯಾಗಿರುವ ಕಡಲೆ. ಕಠಿಣವಾದ ವಿಷಯ. ಮುಂದಿನ ಪ್ರಶ್ನೆ, ಕೊಡುಗೈ ದಾನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾಗಿ, ಬಾಗಿ. ಬಾಗಿ. ಮುಂದಿನ ಪ್ರಶ್ನೆ, ಉಚ್ಚಂಗಿ, ನಾಯಕನಟ್ಟಿ, ಹಾಲುರಾಮೇಶ್ವರ, ಗವಿ ರಂಗಾಪುರ ಇರುವ ಜಿಲ್ಲೆ ಯಾವುದು? ಚಿತ್ರದುರ್ಗ, ದಾವಣಗೆರೆ. ಚಿತ್ರದುರ್ಗ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಕೀರ್ತಿ ದೊಡ್ಡದು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿ ಎತ್ತು, ಬಿಳಿ ಎತ್ತು ನೀರಿಗೋಯ್ತು, ಕರಿ ಎತ್ತು ಅಲ್ಲೇ ಉಳೀತು, ಬಿಳಿ ಎತ್ತು ಮನೆಗೆ ಬಂತು.
ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಬ್ಬಿಣದ ಕಡಲೆ, ಕಠಿಣವಾದ ವಿಷಯ, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಚಾಗಿ ಆಗಿತ್ತು, ಬಾಗಿ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ಚಿತ್ರದುರ್ಗ, ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಇದು ಉದ್ದಿನ ಬೇಳೆ, ಉದ್ದಿನ ಕಾಳನ್ನು ನೆನೆ ಹಾಕಿದ್ರೆ ಸಿಪ್ಪೆ ಅಲ್ಲೇ ಉಳ್ಕೊಳ್ಳುತ್ತೆ, ಕಾಳನ್ನು ನಾವು ತಗೋತೇವೆ. ಒಟ್ಟು ಮೂರು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ದೇವರಾಜ್ ಅವರಿಗೆ ಅವಕಾಶ ಬಂದಿದೆ, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಕಪಿಸೇನೆ ಎಂಬ ನುಡಿಗಟ್ಟಿನ ಅರ್ಥವೇನು? ಕೋತಿಗಳ ಗುಂಪು, ಮಕ್ಕಳ ಗುಂಪು? ಕೋತಿಗಳ ಗುಂಪು. ಮುಂದಿನ ಪ್ರಶ್ನೆ, ಅಚ್ಚುಕಟ್ಟಾಗಿ ಇರುವವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಚಾಕ, ಬಾಕ? ಚಾಕ. ಮುಂದಿನ ಪ್ರಶ್ನೆ, ಕದಿರಿ, ಉಲ್ಲಾಳ, ಜಮಾಲಾಬಾದ್, ಶರವು, ಕಟೀಲು, ಪಿಲಿಕುಳ ಇರುವ ಜಿಲ್ಲೆ ಯಾವುದು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ? ದಕ್ಷಿಣ ಕನ್ನಡ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ರವಿ ಕಾಣದ್ದನ್ನು ಕವಿ ಕಂಡ. ಕವಿ ಕಂಡ. ಐದನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕರಿಯಪ್ಪ ನೀನೆಷ್ಟು ದಪ್ಪ ಎಷ್ಟು ಉದ್ದ, ನೀನಿದ್ದರೂ ಲಾಭ ಸತ್ತರೂ ಲಾಭ? ಆನೆ. 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 ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಕಪಿಸೇನೆ ಅಂದರೆ ಮಕ್ಕಳ ಗುಂಪು. ಎರಡನೇ ಪ್ರಶ್ನೆಗೆ ಉತ್ತರ ಚಾಕ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರ ದಕ್ಷಿಣ ಕನ್ನಡ ಕೊಟ್ಟಿದ್ದೀರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ರವಿ ಕಾಣದ್ದನ್ನು ಕವಿ ಕಂಡ ಕೊಟ್ಟಿದ್ದೀರಾ. ಐದನೇ ಪ್ರಶ್ನೆಗೆ ಆನೆ ಉತ್ತರ ಕೊಟ್ಟಿದ್ದೀರಾ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರಕಾಶ್ ನಾಯಕ್ ಅವರಿಗೆ ಒಟ್ಟು 3 ಪುಸ್ತಕ, ಡಾಕ್ಟರ್ ರಾಜು ಅವರಿಗೆ 3 ಪುಸ್ತಕ, ದೇವರಾಜ್ ಅವರಿಗೆ 110 ಪುಸ್ತಕ ದೊರೀತಾ ಇದೆ. ಪ್ರಕಾಶ್ ನಾಯಕ್ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಡಾಕ್ಟರ್ ರಾಜು ಅವರಿಗೆ 3 ಪುಸ್ತಕ ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ದೇವರಾಜ್ ಅವರಿಗೆ 11 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. 100 ಅಂಕಗಳನ್ನು ಪಡೆದರೆ 1 ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ತಮಗೆ ಕೊಡ್ತಾ ಇದ್ದೇವೆ CK ವೆಂಕಟರಾಮಯ್ಯ ಅವರು ಅನುವಾದಿಸಿರುವ ಭಾಸಮಹಾಕವಿ ಎನ್ನುವ ಒಂದು ಅದ್ಭುತ ಪುಸ್ತಕ. ಮತ್ತೊಮ್ಮೆ ಅಭಿನಂದನೆಗಳು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೊಂಗೆಯ ನೆಳಲು ತಾಯಿಯ ಮಡಿಲು ಅಂತ. ತಾಯಿಯ ಮಡಿಲಲ್ಲಿ ಮಲಗಿದ್ರೆ ಏನು ಸುಖ ಸಿಗುತ್ತೋ ಅಂತಹ ಸುಖ ಹೊಂಗೆಯ ಮರದ ನೆರಳಲ್ಲಿ ಮಲಗಿದ್ರೆ ಆ ಸುಖ ಸಿಗುತ್ತೆ ಅನ್ನೋದು ಗಾದೆಯ ಆಶಯ. ಇದು ಬರೀ ಗಾದೆ ಮಾತಾ? ಏನಾದರೂ ವೈಜ್ಞಾನಿಕ ಸತ್ಯ ಉಂಟಾ ಅಂತ ಕೇಳ್ತಂದರೆ ಸತ್ಯ ಉಂಟು. ಯಾಕಂದರೆ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅತ್ಯಂತ ಹೆಚ್ಚು ಕಂಡುಬರುತ್ತೆ ಹೊಂಗೆ ಮರದಲ್ಲಿ. ಏನು ಹಾಗಂದರೆ, ಹೊಂಗೆಯ ಎಲೆ ಇತ್ತು ಅಂದರೆ ಎಲೆಯ ಕೆಳಭಾಗದಿಂದ ನೀರಿನ ಅಂಶ ಬರ್ತಾ ಇರುತ್ತೆ, ಅದೇ ಬಾಷ್ಪ ವಿಸರ್ಜನೆ. ಜೊತೆಗೆ ಆಕ್ಸಿಜನ್ ಸಹ ಬಿಡುಗಡೆಯಾಗ್ತಾ ಇರುತ್ತೆ. ಬೇರೆ ಗಿಡಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಹೆಚ್ಚು ಬರೋ ಕಾರಣ ಹೊಂಗೆಯ ಮರದ ನೆರಳು ಯಾವಾಗಲೂ ತಣ್ಣಗಿರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.